ಅವರನ್ನು ನಮ್ದೇನೂ ತಪ್ಪಿಲ್ಲ, ತಾವೆಲ್ಲ ತಪ್ಪಿದ್ರೆ ನಮಗೆ ಕ್ಷಮಿಸಬೇಕು, ತಾವೇನು ಹೇಳ್ತೀವಿ ನಾವು ಕೇಳ್ತೀನಿ ಅಂತಕ್ಕಂಥ ವಿಚಾರ ತಮ್ಮೆಲ್ಲರ ಮುಂದೆ ಇಷ್ಟಪಡ್ತಿದ್ರು ಬಂಧುಗಳೇ. ಈ ಕಾರಣಕ್ಕಾಗಿ ಇವತ್ತೇನು ಅಫ್ಜಲ್ಪುರ ಪಟ್ಟಣ ಬಂದ್ ಮಾಡೋಣ. ಬಹಳಷ್ಟು ಜನ ಮತಬೇಸರ ಪರಿಸ್ಥಿತರು, ಅದಕ್ಕೆ ಮಾಲಕರು ಬಂದ್ರು, ವಕೀಲರ ಸಂಘದವರು ಬಂದ್ರು, ಕನ್ನಡ ಪರ ಹೋರಾಟಗಾರರು ಬಂದ್ರು, ದಲಿತ ಸಂಘಟನೆ ಮುಖಂಡರು ಎಲ್ಲರೂ ಬಂದ್ರು, ಪಟ್ಟಣದ ಬಟ್ಟೆ ಅಂಗಡಿ ವ್ಯಾಪಾರಸ್ಥರು, ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ರೈತರಿಗೆ ಒಂದು ಬೆಲೆ ಸಿಗಲಿ ಅಂತಕ್ಕಂಥ ಮನೋಭಾವ ಇಟ್ಟುಕೊಂಡು ಏನು ನಮಗೆ ಬೆಂಬಲ ಮಾಡಿದ್ದೀರಿ, ತಮಗೆ ಮತ್ತೊಮ್ಮೆ ಈ ಒಂದು ಮುಂದುವರೆದಾಗಿ ತಮ್ಮೆಲ್ಲರ ಸಹಕಾರ ಸಭೆ ಏನಿರ್ತದೆ ಅದಕ್ಕೆ ನಾನು ಬದ್ಧರಾಗಿರ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಿಸಾನ್. ತೊಂದರೆಯಲ್ಲಿದೆ, ರೈತಾಪಿ ವರ್ಗ ಬಹಳ ತೊಂದರೆಯಲ್ಲಿದ್ದೀವಿ. ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕಾಗಿದೆ, ಮದುವೆ ಮುಂಜೆ ಮಾಡಬೇಕಾಗಿದೆ, ಕಷ್ಟದಲ್ಲಿದ್ದೀವಿ. ನಾವುಗಳು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿದು ಕಳಕಳಿ ಕೇಳ್ಕೊತೀವಿ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಇವತ್ತಿನ ದಿವಸ ನೀವು ರೈತರ ಜೊತೆ ಮಾತುಕತೆ ಬರ್ತಾ ಇಲ್ಲ? ತಾಲೂಕಿನ ತಹಸೀಲ್ದಾರು ಎಲ್ಲಿದ್ದೀರಾ ನೀವು? ಹಲವಾರು ಬಾರಿ ಇವತ್ತಿನ ದಿವಸ ಕಬ್ಬು ಬೆಳೆಯವರಲ್ಲಿ ಸ್ವಾಭಿಮಾನ ರೈತರು ನಿಮಗೆ ಎಷ್ಟು ಸಲ ಭೇಟಿಯಾಗಿದ್ದಾರೆ? ನೀವು ಇವತ್ತಿನ ದಿವಸ ಇವರಿಗೆ ಸಂಧಾನಕ್ಕೂ ಕರಿತಾ ಇಲ್ಲ, ತಾಲೂಕಿನಲ್ಲಿ ಯಾರಾದರೂ ಸಂಧಾನಕ್ಕೂ ಕರಿತಿಲ್ಲ, ಮಾಲೀಕರಿಗೂ ಭೇಟಿ ಮಾಡ್ತಾ ಇಲ್ಲ, ನೀವು ನಮಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಲ್ಲಿ ಗುರುದಾಸ್ಪುರದಲ್ಲಿ ಏನು ಪ್ರತಿಭಟನೆ ಆಗ್ತಾ ಇದೆ? ಯಾವ ತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ರೈತ ಬಂಧುಗಳಲ್ಲಿ ಮನವಿ ಇದೆ, ಯಾರು ಅಂಜದ ಯಾರಾದ್ರೂ ರೈತರಿದ್ದಾರೆ, ಅಫ್ಜಲ್ಪುರ ತಾಲೂಕಿನ ಸ್ವಾಭಿಮಾನ ರೈತರಿದ್ದಾರೆ ಬಂಧುಗಳೇ. ಇದು ನೀವು ಎಚ್ಚರಿಕೆಯಿಂದ ರಾಜಕಾರಣಿಗಳಲ್ಲಿ ಎಲ್ಲರೂ ಬಿಟ್ಟು ಮನೆ ಹೊರಗಡೆ ಬಂದು ಇವತ್ತಿನ ದಿವಸ ರೈತರ ಜೊತೆ ನಿಲ್ಲಿ ಅಂತ ಹೇಳ್ತಾ ಇದ್ದೀನಿ. ಏನು ಇವತ್ತಿನ ದಿವಸ ಅಂದು ಸರ್ ಏನಪ್ಪ ಅಂತಂದ್ರೆ ಇವತ್ತು ಎಲ್ಲ ಜನ ಕಲ್ತೀವಿ, ವಸ್ತು ಜನ ಕಲ್ತೇವೆ. ಈಗ ನಿರ್ಧಾರ ಮಾಡಿ ಕೂತಿರಲ್ಲ, ಕೂಡು ಕೂಡಪ್ಪ, ಕೂಡಿ 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 ಈಗ ದಯಮಾಡಿ ಎಲ್ಲ ರೈತರು ಶಾಂತ ಬೇಕಾಗುತ್ತೆ. ಬೆಳಗ್ಗೆಯಿಂದ ಒಂದು ಶಿಸ್ತಿನಿಂದ ತಾವೆಲ್ಲ ಪ್ರತಿಭಟನೆ ಮಾಡಿದಿರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲೇ ಗೊಂದಲಾಗತ್ತ. ಒಂದು ಹೋರಾಟಕ್ಕೆ ಒಂದು ಸ್ಪಷ್ಟತೆ ಇರಬೇಕು, ಶಿಸ್ತಿರ್ಬೇಕು. ಕರೆಕ್ಟಾ? ಎಲ್ಲ ಪ್ರಮುಖರು ಇದು ಅಪ್ಪಾಜಿಯವ್ರು ಹೇಳಿದಾರ, ಪ್ರಮುಖರು ಹೇಳ್ತಾ ಇದಾರ. ನಿಮ್ದು ಏನಿದೆ ಅಂದ್ರೆ ಹೀಗೆ ಆಗ್ಬೇಕು, ಇವತ್ತೇ ಡಿಕ್ಲೇರ್ ಆಗ್ಬೇಕತ್ತು. ಅದು ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಮಾತಾಡ್ಬೇಡಿ, ದಯಮಾಡಿ ಕೇಳಿ. ನಮಗಿರುವಂತ ಇತಿಮಿತಿ ಒಳಗೆ ನಾನು ಮಾತಾಡ್ಬೇಕಾಗತ್ತೆ. ಕರೆಕ್ಟಾ? ಅದಕ್ಕಾಗಿ ಇದು ಸರ್ಕಾರ, ನಿಮ್ಮ ಹೋರಾಟ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿದೆ, ಹೌದಾ? ಅದನ್ನು ಒಂದು ಮೊದಲೇನು ಪ್ರಥಮ ಯಶಸ್ಸು. ಎರಡನೇದು, ತಾಲೂಕಲ್ಲಿ ಈ ರೀತಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿ ಒಂದು ರೈತ ಕಾರ್ಖಾನೆಗಳಿಗೆ ಬಿಸಿ ಮುಟ್ಟುವಂತ ಕೆಲಸ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ನೇತೃತ್ವದಲ್ಲಿ ಆಗಿದ್ದು ಒಂದು ದೊಡ್ಡ ಯಶಸ್ಸನ್ನು ಪಡೆದಿರಿ. ಇದಕ್ಕೆ ನೀವು ಮನೆಯೆಲ್ಲ ಹೆಮ್ಮೆ ಪಡಿ. ಎರಡನೇದು ಏನಾಗತ್ತಂದ್ರೆ ಶಿಸ್ತಿನಿಂದ ಮತ್ತೆ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲ ನಾನು ಕೂಡ ಒಂದು ಚೌಕಟ್ಟಿನ ಕೆಲಸ ಮಾಡಬೇಕು. ಸೊ ತಾವೆಲ್ಲ ನಮ್ಗೆ ಸ್ಪಂದಿಸಬೇಕು, ನಾವು ನಿಮ್ಗೆ ಸಹಕಾರ ಕೊಡ್ತಾ ಇದ್ದೀವಿ, ಹೌದಾ? ಎರಡನೇ ಇದು ಏನಾಗುತ್ತೆ, ನಾಳೆ 1 ಗಂಟೆಗೆ ಒಂದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಸಭೆ ಆಗತ್ತೆ. ಅದಾದ ನಂತರ ರೈತ ಪ್ರಮುಖರೊಂದಿಗೆ ಆಗತ್ತೆ. ಇವ್ರು ಏನು ಹೇಳ್ತಾರ, ಇವ್ರದ್ದೇನು ಅಭಿಪ್ರಾಯ ತಗೊಂಡು ರೈತ ಕಾರ್ಖಾನೆಗೆ ಅಭಿಪ್ರಾಯ ತಗೊಂಡು ಎಲ್ಲ ರೈತ ಪ್ರಮುಖರದ ಒಂದು ಅಭಿಪ್ರಾಯ ಹೇಳ್ತಾರ. ಅಲ್ಲಿ ಒಂದು ನಿರ್ಣಯ ಆಗತ್ತ. ನಿರ್ಣಯ ಆಗಿ ಒಂದು ಸ್ಟೇಟ್ಮೆಂಟ್ ಆಗತ್ತೆ, ಹೌದಾ? ಒಂದು ಪ್ರೆಸ್ ಮೀಟ್ ಆಗತ್ತೆ. ಅದಾದ ನಂತರ ನೀವೇನು ಮಾಡಬೇಕು, ಇದು ನಮಗೆ ನ್ಯಾಯಸಮ್ಮತನಾ, ಇದು ನಮಗೆ ಯೋಗ್ಯನಾ, ಇದು ನಮಗೆ ಸರಿ ಏನಿಷ್ಟ, ನಮಗೆ ಯಶಸ್ವಿ ಆಯ್ತಾ, ಅಥವಾ ನಮ್ಮ ರೈತರಿಗೆ ಪರವಾಗಿದೆಯಾ ಅನ್ನುವಂಥದ್ದನ್ನು ನೀವೆಲ್ಲ ಪ್ರಮುಖರು ಕೂತ್ಕೊಂಡು ನಿರ್ಣಯ ಮಾಡ್ಕೊಳ್ಳಿ. ನೀವು ಹಿಂಗೆ ಮಾಡಿ ಹಾಗೆ ಮಾಡಿ ನಾನು ಹೇಳ್ತಾ ಇಲ್ಲ.
ಬಟ್ ಏನಾಗಿತ್ತು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಾವೆಲ್ಲ ಹೋರಾಟ ಮಾಡಿದಿರಿ. ಹೌದಾ? ರಸ್ತಾ ರೋಕೋ ಅಂದಾಗ ಏನಾಗತ್ತಾ, ನಿಮ್ಮ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಿದ್ದಾರೆ. ಅದನ್ನ ಸ್ವಾಗತ ಮಾಡಿ. ಅದಕ್ಕಾಗಿ ದಯಮಾಡಿ ಹೀಗೆ ಮಾಡಿ ಹೀಗೆ ಆಗ್ಲಿ ಅನ್ನುವಂಥದ್ದು ಅದು ಯಾವುದೂ ಮನಸ್ಸಿನ ಬೇಡ. ಈಗ ಹೋರಾಟವನ್ನು ಹಿಂತಗೊಳ್ಳಿ. ನಾಳೆ ನೀವು ಬನ್ನಿ, 1 ಗಂಟೆಗೆ ಬನ್ನಿ. ಎಲ್ಲಿ ನಿಮಗೇನು ಆಯ್ತು, 1 ನಿಮಿಷಪ್ಪ, 1 ನಿಮಿಷ ಕೇಳಿ ನನ್ನ ಅಭಿಪ್ರಾಯ ಮಾತಾಡಿ. ನಿಮ್ಮ ಅಭಿಪ್ರಾಯ ನೀವು ಕುತ್ಕೊಂಡು ಮಾತಾಡಿ. ನನ್ನ ಅಭಿಪ್ರಾಯ ವಿನಂತಿ ಇದು. ನಾನು ದಂಡಾಧಿಕಾರಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಆಯ್ತು, ನೀವು ಪ್ರಮುಖರೆಲ್ಲ ಕುತ್ಕೊಂಡು ಏನ್ ನಿರ್ಣಯ ಮಾಡ್ತೀರಿ ಅದಕ್ಕೆ ನಾವೇನು ಅನ್ನಕ್ಕಾಗಂಗಿಲ್ಲ. ಸರ್ ನಾವು ಹೀಗೆ ಇರ್ತೀವಿ ಹಿಂಗೆ ಕೂಡ್ತೀವಿ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಹೌದಾ? ಅದಕ್ಕಾಗಿ ನೀವು ಮತ್ತೆ ಪ್ರಮುಖರೊಂದಿಗೆ ಕೂತ್ಕೊಂಡು ನಿರ್ಣಯ ತಗೋರಿ. ನನ್ನ ವಿನಂತಿ, ದಂಡಾಧಿಕಾರಿಯಾಗಿ ನನ್ನ ವಿನಂತಿ ಹೇಳ್ತೀನಿ, ಏನೇನು ನಡೀತಾ ಇದೆ ಅನ್ನೋದು ಮೆಸೇಜ್ ನಿಮ್ಗೆ ಕನ್ವೆ ಮಾಡ್ಬೇಕಾಗತ್ತ. ನಿಮ್ಮ ಪರವಾಗಿ ಸರ್ಕಾರ ಇದೆ ಅನ್ನುವಂಥ ಮೆಸೇಜನ್ನು ಕೊಡಬೇಕಾಗಿದೆ. ಅದಕ್ಕೆ ಬಂದಿದ್ದೀನಿ. ನಾವ್ಯಾರು ನಿಮ್ಮನ್ನ ನಾವು ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ಡೈರೆಕ್ಷನ್ ನಿಮ್ಗೆ ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ವಿನಂತಿ ಏನಾಗ್ತದೆ, ಸಾರ್ವಜನಿಕರು ಕೂಡ ನಮ್ಮ ಜೊತೆ ಇರಬೇಕಲ್ಲ. ಎಲ್ಲರಿಗೂ ತೊಂದರೆ ಆಗ್ಬಾರ್ದು. ಇದು ಹೈವೇ ಇದೆ, ಸೊ ಅವ್ರಿಗೊಂದು ಅವಕಾಶ ಕೊಡೋಣ. ರಾತ್ರಿ ಆಗಿದೆ, ನಿಮ್ಮ ಯಶಸ್ವಿ ಆಗಿದೆ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗೈತೆ ಅಂತ ಹೇಳ್ತಾರೆ. ಒಂದು ದಿನ 8 ಗಂಟೆಗಳ ಕಾಲ ತಾವು ವಿಡ್ರಾಲ್ ಆಗಿ ಮತ್ತೆ ಸೇರಿ, ನಾಳೆ 9ಕ್ಕೆ ಸೇರ್ತಿರೋ ಅಥವಾ ಏನು ಇವತ್ತು ರಾತ್ರಿ 9ಕ್ಕೆ ಸೇರ್ತಿರೋ, ಸೇರಿ ರಸ್ತೆಯನ್ನ ಸ್ವಲ್ಪ ತೀರವ್ ಮಾಡಿ ನೀವೆಲ್ಲಿ ಕುತ್ಕೊಂಡು ಒಂದು ಚರ್ಚೆ ಮಾಡಿ ಏನ್ ಮಾಡ್ಬೇಕಂದ್ರೆ ರೂಪರೇಷೆ ಹಾಕೊಳ್ಳಿ. ಎಲ್ಲ ಪ್ರಮುಖರು ಅದರ ಅಪ್ಪಾಜಿ ಎಲ್ಲ ನಿರ್ಣಯ ತಗೊಂಡು ನಮ್ಗೆ ಹೇಳಿ, ನಾವು ನಿಮ್ಗೆ ಸ್ಪಂದಿಸ್ತೀವಿ ಅಂತ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ನಾನು ಮಾತಾಡಬಲ್ಲೆ, ಇದಕ್ಕಿಂತ ನಾನು ಏನು ಮಾತಾಡಕ್ಕೆ ಅವಕಾಶ ಇಲ್ಲ. ದಯಮಾಡಿ ಇದಕ್ಕೆ ತಾವೆಲ್ಲ ಸ್ಪಂದಿಸ್ತೀರಿ ಅಂತ ಹೇಳ್ತಾ ಎಲ್ಲ ರೈತ ಪ್ರಮುಖರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಇಂತ ತಗೊಂಡು ನಾಳೆಯೇ ತೀರ್ಮಾನ ಆದರ್ಶಿ ಮತ್ತೊಂದು ನೀವು ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. 6 ದಿನ ಮಾಡಕತ್ತಿದ್ದಾರೆ, 6 ದಿನ ಮಾಡಕತ್ತಿದಾರ. ಹೌದಾ? ತಾವು ಎಲ್ಲರೂ ಸಹನೆಯಿಂದ ಇದ್ದಾರೆ. 6 ದಿನನೂ ಒಂದೇ ರೀತಿಯಲ್ಲಿ ನಾವು 8 ಗಂಟೆ ಕಾಲ ತಡೆದ್ರೆ ಏನೂ ಆಗಲ್ಲ. ದಯಮಾಡಿ ಸಹನೆಯಿಂದ ನಾಳೆ ಆಗುವ ರಿಸಲ್ಟ್ ಏನಾಗುತ್ತೆ ಅದ್ರ ಮೇಲೆ ನಿರ್ಣಯ ತಗೋರಿ ಅನ್ನುವಂತ ವಿನಂತಿ ನಂದಿದೆ. ಸೊ ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡ್ಕೊತೇನೆ. ಹಿಂತಗೋರಿ. ಥ್ಯಾಂಕ್ ಯು.